ಹಲೋ ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಶಿವರಾಜ್ ಫ್ರಮ್ ಶಿವರಾಜ್ ಕೆ ಟೆಕ್. ಫ್ರೆಂಡ್ಸ್, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಏನು ತಿಳಿಸ್ಕೊಡ್ತೀನಪ್ಪ ಅಂತ ಹೇಳಿದರೆ, ಇಂಡಿಯನ್ ಆರ್ಮಿ ಅಗ್ನಿವೀರ ರಿಕ್ರೂಟ್ಮೆಂಟ್ ರ್ಯಾಲಿ ನೋಟಿಫಿಕೇಷನ್ 2020 ಬಗ್ಗೆ ಜಾಬ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಅದರ ಬಗ್ಗೆ ನಿಮಗೆ ಡೀಟೇಲ್ಸ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಬರ್ತಕ್ಕಂಥ ಬೆಲ್ ಐಕನ್ ಮೇಲೆ ಕ್ಲಿಕ್ಕನ್ನು ಮಾಡಿ. ಸ್ಟಾರ್ಟಿಂಗಲ್ಲಿ ಈ ಇಂಡಿಯನ್ ಆರ್ಮಿ ಅಗ್ನಿವೀರ ರಿಕ್ರೂಟ್ಮೆಂಟ್ 2026 ಓವರ್ವ್ಯೂವನ್ನು ನೋಡಿಬಿಡೋಣ. ಇಂಡಿಯನ್ ಆರ್ಮಿಯಲ್ಲಿ ಜಾಬ್ ವೇಕೆನ್ಸಿಯನ್ನು ಕರೆದಿದ್ದಾರೆ. ಪೋಸ್ಟ್ ಆಫ್ ನೇಮ್ ಅಗ್ನಿವೀರ, GD, ಟ್ರೇಡ್ಮ್ಯಾನ್, ಕ್ಲಾರ್ಕ್ ಆ್ಯಂಡ್ ಅದರ್ ಪೋಸ್ಟ್ಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಪೋಸ್ಟ್ ಬಂದುಬಿಟ್ಟು 25,000 ಪೋಸ್ಟ್ಗಳಿವೆ. ಸ್ಯಾಲ್ರಿ ಬಂದುಬಿಟ್ಟು ಮೊದಲನೇ ವರ್ಷಕ್ಕೆ 30,000, ಎರಡನೇ ವರ್ಷಕ್ಕೆ 33,000, ಮೂರನೇ ವರ್ಷಕ್ಕೆ 36,500, ನಾಲ್ಕನೇ ವರ್ಷಕ್ಕೆ 40,000 ಇರುತ್ತೆ. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು 12ನೇ, 10ನೇ ಮತ್ತು 8ನೇ ಇರುತ್ತೆ. ಜೊತೆಗೆ ಏಜ್ ಲಿಮಿಟು 17 ವರ್ಷ 6 ತಿಂಗಳದಿಂದ 21 ವರ್ಷದವರೆಗೆ ಏಜ್ ಲಿಮಿಟ್ ಇರುತ್ತೆ. ಲಾಸ್ಟ್ ಡೇಟ್ ಬಂದುಬಿಟ್ಟು 1/4/2026 ಇರುತ್ತೆ ಸ್ನೇಹಿತರೆ. ಇದು ಈ ಜಾಬ್ ವೇಕೆನ್ಸಿಯ ಓವರ್ವ್ಯೂ ಆಗಿರುತ್ತೆ ಸ್ನೇಹಿತರೆ. ಈಗ ನಿಮಗೆ ಡೀಪಾಗಿ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ. ಕ್ರೈಟೀರಿಯಾ ನಿಮಗೆ ಗೊತ್ತಾಯಿತು. ಕ್ರೈಟೀರಿಯಾ ಏನು, ಕ್ವಾಲಿಫಿಕೇಷನ್ ಕ್ರೈಟೀರಿಯಾ ಏನು, 12th, 10th, 8th ಪಾಸ್ ಆಗಿರಬೇಕು. ಮತ್ತು ಏಜ್ ಲಿಮಿಟು ನಿಮಗೆ ಗೊತ್ತಾಗಿದೆ ಆಲ್ರೆಡಿ. 17 ವರ್ಷ 6 ತಿಂಗಳಿಂದ ಹಿಡಿದು 21 ವರ್ಷದವರೆಗೆ ಇರ್ತಕ್ಕಂಥವ್ರು ಅಪ್ಲಿಕೇಶನನ್ನು ಹಾಕ್ಬೋದಾಗುತ್ತೆ. ಇದ್ರ ಜೊತೆಗೆ ಇಲ್ಲಿ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಅಂತಂದೇಳಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ ಬಗ್ಗೆ ನೀವು ನೋಡ್ಬೋದಾಗುತ್ತೆ. ಇಲ್ಲಿ ನಿಮ್ಮದು ಹೈಟ್ ಎಷ್ಟಿದೆ, ಮತ್ತು ನಿಮ್ಮದು ವೇಟ್ ಎಷ್ಟಿದೆ, ಮತ್ತು ನಿಮ್ಮದು ಚೆಸ್ಟ್ ಎಷ್ಟಿದೆ ಎಂಬುದನ್ನು, ಇದು ವೇಟ್ ಚಾರ್ಟ್ ಸ್ಟ್ಯಾಂಡರ್ಡ್ ಲಿಸ್ಟ್ ಅಂತೇನು ಚಾರ್ಟ್ ಲಿಸ್ಟ್ ಇದೆಯಲ್ಲ, ಈ ಚಾರ್ಟ್ ಲಿಸ್ಟನ್ನು ನೀವು ಒಂದ್ಸರಿ ಚೆಕ್ಔಟನ್ನು ಮಾಡಬೇಕಾಗುತ್ತೆ. ಇದರ ಸರಿಸಮವಾಗಿ ನಿಮ್ಮದು ಚೆಕ್ಔಟ್ ಮಾಡಿಕೊಂಡು ಆಮೇಲೆ ನೀವು ಅರ್ಜಿ ಸಲ್ಲಿಸಿದರೆ ಒಳ್ಳೆಯದು ಅಂತಂತೇಳಿ ನನಗನ್ಸುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನನ್ನು ಹಾಕಬೇಕಪ್ಪ ಈ ಸದರಿ ಅರ್ಜಿಯನ್ನು ನೀವು ಸಲ್ಲಿಸಬೇಕಪ್ಪ ಅಂತಂತೇಳಿದರೆ 250 ರೂಪಾಯಿ ಫೀಯನ್ನು ಕಟ್ಟಬೇಕಾಗುತ್ತೆ, ಎಕ್ಸಾಮಿನೇಷನ್ ಫೀಯನ್ನು. ಇದು ಆಲ್ ಕ್ಯಾಟಗರೀಸಿಗೆ, ಅಂದರೆ ಎಲ್ಲ ಸಮಾಜದವರಿಗೆ ಸಹ ಇದು ಫೀಸ್ ಅಪ್ಲಿಕೇಬಲ್ ಆಗುತ್ತೆ ಸ್ನೇಹಿತರೆ. ನೀವು ಇಂಪಾರ್ಟೆಂಟ್ ಡೇಟ್ಸ್ ಬಗ್ಗೆ ನಿಮಗೆ ಹೇಳ್ತಾ ಹೋಗ್ತೀನಿ, ಸರಿಯಾಗಿ ಕೇಳ್ಕೊಳ್ಳಿ. ನೀವು ಅರ್ಜಿ ಸಲ್ಲಿಸೋಕ್ಕೆ ಪ್ರಾರಂಭವಾಗಿದ್ದು 13/2/2026, ಕೊನೆಯ ದಿನಾಂಕ 1/4/2026. ಆನ್ಲೈನ್ ಎಕ್ಸಾಮನ್ನು 1/6/2026ರಿಂದ 15/6/2026 ಒಳಗಾಗಿ ಎಕ್ಸಾಮನ್ನು ತೆಗೆದುಕೊಳ್ತಾರೆ. ಜೊತೆಗೆ ಸೆಲೆಕ್ಷನ್ ಪ್ರಾಸೆಸ್ ಅಂತ ಹೇಳಿದೆ. ಇದರಲ್ಲಿ 2 ರೀತಿಯಾದಂತಹ ಪೇಜಲ್ಲಿ ಸೆಲೆಕ್ಷನ್ ಪ್ರೊಸೆಸ್ ನಡೆಯುತ್ತೆ. 1ನೇ ಫೇಸು ಆನ್ಲೈನ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಂತೇಳಿ CEE ಅಂತಂತೇಳಿ, ಇದರ ಮುಖಾಂತರ ನೀವು ಆನ್ಲೈನ್ ಎಕ್ಸಾಮನ್ನು ಬರೀಬೇಕಾಗುತ್ತೆ. ಜೊತೆಗೆ ರಿಕ್ರೂಟ್ಮೆಂಟ್ ರ್ಯಾಲಿ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ನೀವು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಎಲ್ಲ ಲಾಂಗ್ ಜಂಪು, ಹೈ ಜಂಪು ಮತ್ತು ಮೆಡಿಕಲ್ ಟೆಸ್ಟು ಆದ ತಕ್ಷಣ ಮೆರಿಟ್ ಮೇಲೆ ನಿಮಗೆ ಸೆಲೆಕ್ಟ್ ಆಗುತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಈ ಜಾಬಿನ ಇಂಡಿಯನ್ ಆರ್ಮಿ ಅಗ್ನಿವೀರದ ರಿಕ್ರೂಟ್ಮೆಂಟ್ನ ಮಾಹಿತಿ ಇದಾಗಿರುತ್ತೆ ಸ್ನೇಹಿತರೆ. ಜೊತೆಗೆ ಇಲ್ಲಿ ನೀವು ಇಂಪಾರ್ಟೆಂಟ್ ಲಿಂಕ್ಸ್ ನೋಡ್ಬೋದು. ಅಪ್ಲೈ ಆನ್ಲೈನ್ ಮತ್ತು ಅಫಿಷಿಯಲ್ ನೋಟಿಫಿಕೇಷನ್ PDF ಅಂತ ಹೇಳಿದೆ. ಈ ಜಾಬಿಗೆ ಕರೆದಂತಹ ಪೂರ್ತಿ ಮಾಹಿತಿ, ಅಧಿಕೃತ ಮಾಹಿತಿ PDF ಸಿಗುತ್ತೆ ಸ್ನೇಹಿತರೆ. ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡನ್ನು ಮಾಡಿಕೊಂಡು ನೀವು ಒಂದು ಸರಿ ಅಧಿಕೃತ ಮಾಹಿತಿಯನ್ನು ನೋಡ್ಬೋದು. ಇಲ್ಲಪ್ಪ ಅಂದರೆ ನೀವು ಡೈರೆಕ್ಟಾಗಿ ಅಪ್ಲೈ ಆನ್ಲೈನ್ ಅಂತಂತೇಳಿ ನೀವು ನೇರವಾಗಿ ಅಪ್ಲಿಕೇಶನನ್ನು ಹಾಕ್ಬೋದಾಗಿರುತ್ತೆ ಸ್ನೇಹಿತರೆ. ನೇರವಾಗಿ ಅಪ್ಲಿಕೇಶನ್ ಹಾಕೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಜೊತೆಗೆ ಏನು ನೀವು ನೋಡ್ತಾ ಇದ್ದೀರಲ್ಲ, ಈ ನೋಟಿಫಿಕೇಷನ್ನು, ಈ ಡೀಟೇಲ್ಸನ್ನು ಸಹ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹೋಗಿ ಕ್ಲಿಕ್ ಮಾಡಿ ನೀವು ಡೀಟೇಲ್ಸನ್ನು ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಈ ಅಪ್ಲಿಕೇಶನ್ ಹಾಕಿ ಅಂತ ಹೇಳ್ತಾ, ಹೊಸ ಉದ್ಯೋಗ ಮಾಹಿತಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಜೈ ಹಿಂದ್, ವಂದೇ ಮಾತರಂ.